ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಆಗಸ್ಟ್ ತಿಂಗಳ ಮಿಥುನ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 16ನೇ ತಾರೀಕಿನಂದು ರವಿಗ್ರಹ ಸಿಂಹ ರಾಶಿಗೆ, 22ನೇ ತಾರೀಕಿನಂದು ವಕ್ರವಾದಂತಹ ಬುಧ ಗ್ರಹ ಕಟಕ ರಾಶಿಗೆ, 24ನೇ ತಾರೀಕಿನಂದು ಶುಕ್ರ ಗ್ರಹ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, 26ನೇ ತಾರೀಕಿನಂದು ಕುಜಗ್ರಹ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಡ ಹುಟ್ಟಿದವರಿಂದ ನಿಮಗೆ ಈ ಮಾಸದಲ್ಲಿ ಒಂದಷ್ಟು ಲಾಭ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಅಂದ್ರೆ ಅಣ್ಣ ತಮ್ಮ ಆಗಿರಬಹುದು, ಅಕ್ಕ ತಂಗಿ ಆಗಿರಬಹುದು, ಇವರಿಂದೆಲ್ಲ ನಿಮಗೆ ಒಂದಷ್ಟು ಲಾಭ ಆಗುತ್ತೆ. ಮತ್ತೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಇವರ ಒಂದು ಸಹಕಾರ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಉದ್ಯೋಗದ ವಿಚಾರದಲ್ಲಿಯೂ ಕೂಡ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಗಣ್ಯ ವ್ಯಕ್ತಿಗಳಿಂದ ನಿಮಗೆ ಈ ಮಾಸದಲ್ಲಿ ಒಂದಷ್ಟು ಸಹಾಯದ ಪ್ರಾಪ್ತಿ ಉಂಟಾಗುತ್ತೆ. ಮುಖ್ಯವಾಗಿ ಆತ್ಮವಿಶ್ವಾಸದ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಅಂದ್ರೆ ನಾನು ಏನು ಬೇಕಾದ್ರೂ ಮಾಡುವುದಕ್ಕೆ ಸಮರ್ಥನಾಗಿದ್ದೇನೆ, ನಾನು ಯಾವ ಕೆಲಸವನ್ನು ಬೇಕಾದ್ರೂ ಮಾಡ್ತೀನಿ ಅಂತ ನಿಮ್ಮ ಮೇಲೆ ನಿಮಗೆ ಒಂದು ನಂಬಿಕೆಯ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಮುಖ್ಯವಾಗಿ ಏನು ಗೊತ್ತಾ, ರವಿಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಆ ರವಿಗ್ರಹದಿಂದಲೂ ಕೂಡ ನಿಮಗೆ ಈ ಮಾಸದಲ್ಲಿ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಆರೋಗ್ಯಂ ನಿತ್ಯ ಸಂತೋಷಂ ಬಂಧು ಮಿತ್ರ ಸಮಾಗಮಂ ಅರ್ಥ ಲಾಭಾದಿ ಸನ್ಮಾನಂ ಇಷ್ಟ ಸಿದ್ಧಿ ತೃತೀಯಕೆ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಉತ್ತಮತೆ ಉಂಟಾಗುತ್ತೆ. ನಿತ್ಯ ಸಂತೋಷಂ, ನಿಮ್ಮ ಮನಸ್ಸಿಗೆ ಒಂದು ಸಂತೋಷ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಬಂಧು ಮಿತ್ರ ಸಮಾಗಮಂ ಅಂದ್ರೆ ಕೆಲವೊಂದಷ್ಟು ಜನ ಬಂಧುಗಳನ್ನು ಭೇಟಿ ಮಾಡಿ ತುಂಬಾ ದಿನಗಳಾಗಿ ಹೋಗಿರುತ್ತೆ. ಹಾಗೆ ಕೆಲವೊಂದಷ್ಟು ಸ್ನೇಹಿತರನ್ನು ಕೂಡ ನೋಡಿ ತುಂಬಾ ದಿನಗಳೇ ಕಳೆದು ಹೋಗಿರುತ್ತೆ. ಆ ರೀತಿಯಾದಂತಹ ಬಂಧುಗಳನ್ನು ಮತ್ತೆ ಸ್ನೇಹಿತರನ್ನೆಲ್ಲ ಈ ಮಾಸದಲ್ಲಿ ನೀವು ಭೇಟಿಯನ್ನು ಮಾಡ್ತೀರಿ. ಅದಾದ್ಮೇಲೆ ಅರ್ಥಲಾಭಾದಿ ಸನ್ಮಾನಂ, ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಈ ಮಾಸದಲ್ಲಿ ಉತ್ತಮತೆ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಸಮಾಜದಲ್ಲಿ ನಿಮಗೆ ಒಂದು ಗೌರವದ ಪ್ರಾಪ್ತಿಯೂ ಕೂಡ ಉಂಟಾಗುತ್ತೆ. ಮುಖ್ಯವಾಗಿ ಏನು ಗೊತ್ತಾ, ಇಷ್ಟ ಸಿದ್ಧಿ, ನೀವು ಏನನ್ನ ಬಯಸ್ತೀರೋ ಅದೆಲ್ಲ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿರುವಂಥದ್ದು. ಇನ್ನು ಶುಕ್ರಗ್ರಹ ಕೂಡ ತೃತೀಯ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಆ ಶುಕ್ರಗ್ರಹದಿಂದಲೂ ಕೂಡ ನಿಮಗೆ ಅನೇಕ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಸ್ತ್ರೀ ಸೌಖ್ಯಂ ಮಣಿಲಾಭಂಚ ಧೈರ್ಯಂ ತೇಜಃ ಯಶಃ ಬಲಂ ಸಂಗೀತ ಶ್ರವಣಂಚೈವ ಭಾರ್ಗವೇಚ ತೃತೀಯಕೆ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಧೈರ್ಯಂ, ನಾನು ಅವಾಗಲೇ ಹೇಳಿದೆ, ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸದ ಅಭಿವೃದ್ಧಿ ಉಂಟಾಗುತ್ತೆ, ನಿಮ್ಮಲ್ಲಿ ಒಂದು ಧೈರ್ಯದ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅದಾದ್ಮೇಲೆ ಏನು ಹೇಳಿ, ಸಂಗೀತ ಶ್ರವಣ ಅಂತ ಹೇಳಿ, ಆದರೆ ಸಂಗೀತವನ್ನು ಕೇಳುವಂಥದ್ದು, ಇಂತಹ ವಿಚಾರಗಳಲ್ಲಿ ಆಸಕ್ತಿ ಉಂಟಾಗುತ್ತೆ. ಅಥವಾ ಸಂಗೀತವನ್ನು ಅಭ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ಮಾಸ ಉತ್ತಮವಾಗಿದೆ. ಒಟ್ಟಿನಲ್ಲಿ ಕಲಾವಿದರುಗಳಿಗೆಲ್ಲ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಮುಖ್ಯವಾಗಿ ಪ್ರಾಪ್ತಿಯಾಗುವಂತಹ ಅತ್ಯಂತ ಶುಭ ಫಲಗಳು. ಈಗ ಒಂದೆರಡು ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಜೋಪಾನವಾಗಿರ್ಬೇಕಾಗುತ್ತೆ. ಅದೇನು, ಬುಧಗ್ರಹ ತೃತೀಯ ಭಾವದಲ್ಲಿ ಸ್ಥಿರವಾಗಿದೆಯಲ್ಲ, ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಬುದ್ಧಿಜಾಡ್ಯಂ ಅಂತ ಹೇಳಿರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಪರಿಶ್ರಮವನ್ನು ಪಡಬೇಕಾಗುತ್ತೆ, ಆಲಸ್ಯವನ್ನು ಮಾಡಬಾರದು ಈ ಮಾಸದಲ್ಲಿ. ಕುಜಗ್ರಹ ದ್ವಾದಶ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಸದಾಮಯಂ ಅಂತ ಹೇಳಿರುವಂಥದ್ದು. ಅಂದ್ರೆ ಆರೋಗ್ಯದ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ವಾಸ್ತವವಾಗಿ ಏನ್ ಹೇಳಿ, ರವಿಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು ಆರೋಗ್ಯದ ವಿಚಾರದಲ್ಲಿ ಉತ್ತಮವೇ. ಆದರೆ ಕುಜಗ್ರಹ ದ್ವಾದಶ ಭಾವದಲ್ಲಿ ಸ್ಥಿತವಾಗಿರುವುದರಿಂದಾಗಿ ದೊಡ್ಡ ಮಟ್ಟಿನ ಯಾವುದೇ ಸಮಸ್ಯೆ ಉಂಟಾಗೋದಿಲ್ಲ. ಒಂದು ಸ್ವಲ್ಪ ಕಾಲಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇನ್ನೊಂದು ಮುಖ್ಯವಾದ ವಿಚಾರವನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಅದೇನು ಹೇಳಿ, ಶನಿಗ್ರಹ ವಕ್ರವಾಗಿ ಸ್ಥಿತವಾಗಿದೆ. ಈಗ ನಿಮಗೆ ಶನಿಗ್ರಹ ನವಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಅದೀಗ ವಕ್ರವಾಗಿದೆ.
ಹಾಗಾಗಿ ನಿಮಗೆ ಒಂದು ಸಂಶಯ ಕಾಡುವುದಕ್ಕೆ ಅವಕಾಶ ಇದೆ. ಏನು, ಈಗ ಶನಿಗ್ರಹ ವಕ್ರವಾಗಿ ಸ್ಥಿತವಾಗಿರುವುದರಿಂದಾಗಿ ನಿಮಗೆ ಅದು ಹಿಂದಿನ ರಾಶಿಯ ಒಂದು ಫಲವನ್ನು ನೀಡುತ್ತೆ. ಹಾಗಾಗಿ ಅಷ್ಟಮ ಶನಿಯ ಒಂದು ಫಲ ಪ್ರಾಪ್ತಿಯಾಗತ್ತೇನೋ, ನಮಗೆ ಮತ್ತೆ ತುಂಬಾ ಸಮಸ್ಯೆಗಳು ಉಂಟಾಗುತ್ತೇನೋ ಅಂತ ಹೇಳಿ ನಿಮಗೆ ಒಂದು ಸಂಶಯ ಮೂಡುವುದಕ್ಕೆ ಅವಕಾಶ ಇದೆ. ಆದರೆ ಆ ರೀತಿ ಆಗುವುದಿಲ್ಲ. ನೀವು ಅದಕ್ಕೇನು ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿ ಆದ್ರೆ, ಯಸ್ಮಿನ್ ಗೃಹೇ ಸ್ಥಿತೋ ದೀಪಃ ತತ್ರೋದ್ಯತಂ ಕರೋತಿ ವೈ ಏವಂ ಗ್ರಹೋಪಿ ಯಚ್ಚ ಸ್ಯಾತ್ ತತ್ಸೈವ ಫಲದ ಸ್ಮೃತಃ ಅಂತ ಹೇಳಿ ಹೇಳಿರುವಂಥದ್ದು. ಅಂದ್ರೆ ಏನ್ ಹೇಳಿ, ಒಂದು ಕೊಠಡಿಯಲ್ಲಿ ನಾವು ಒಂದು ದೀಪವನ್ನು ಇಟ್ಟಂತಹ ಪಕ್ಷದಲ್ಲಿ ಆ ದೀಪ ಆ ಕೊಠಡಿಗೆ ಬೆಳಕನ್ನು ಕೊಡುತ್ತೆ. ಅದು ಬಿಟ್ಟು ಪಕ್ಕದ ಒಂದು ಕೊಠಡಿಗೆ ಅದು ಬೆಳಕನ್ನು ಕೊಡುವುದಿಲ್ಲ. ಅದೇ ರೀತಿಯಾಗಿ ಏವಂ ಗ್ರಹೋಪಿ ಯಚ್ಚ ಸ್ಯಾತ್, ಅದೇ ರೀತಿಯಾಗಿ ಗ್ರಹವೂ ಕೂಡ ಎಲ್ಲಿರುತ್ತೋ ಅಲ್ಲೇ ಫಲವನ್ನು ಕೊಡುತ್ತೆ. ಆ ಹಿಂದಿನ ರಾಶಿಯ ಒಂದು ಫಲ ಅಂತ ಹೇಳುವಂಥದ್ದು ಕೊಡುವುದಿಲ್ಲ. ಹೇಗೆ ದೀಪ ಈ ರೂಮಲ್ಲಿ ಇದ್ರೆ ಇಲ್ಲೇ ಬೆಳಕನ್ನು ಕೊಡುತ್ತೋ, ಅದೇ ರೀತಿಯಾಗಿ ಗ್ರಹವೂ ಕೂಡ ಈ ರಾಶಿಯಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಇಲ್ಲೇ ಫಲವನ್ನು ಕೊಡುತ್ತೆ. ಆಯ್ತಾ. ಚಾರಾತಿಚಾರ ವಕ್ರೇಣ ಯೋ ಯತ್ರ ಅವಸ್ಥಿತೋ ಗ್ರಹ ಸ ತದ್ರಾಶಿ ಫಲಂ ದದ್ಯಾದ್ ಗೋಚರೇ ಫಲ ಸಾಧನೆ ಅಂತ ಹೇಳಿ ಹೇಳಿರುವಂಥದ್ದು. ಅಂದ್ರೆ ವಕ್ರವಾದಂತಹ ಸಂದರ್ಭದಲ್ಲಿ ಯೋ ಯತ್ರ ಅವಸ್ಥಿತೋ ಗ್ರಹ, ಯಾವ ಗ್ರಹವು ಯಾವ ರಾಶಿಯಲ್ಲಿ ಅವಸ್ಥಿತ ಇರುತ್ತೋ ಸ ತದ್ರಾಶಿ ಫಲಂ ದದ್ಯಾತ್, ಸಹ ಗ್ರಹ, ಆ ಗ್ರಹವು ತದ್ರಾಶಿ ಫಲಂ ದದ್ಯಾತ್, ಅದೇ ರಾಶಿಯ ಫಲವನ್ನೇ ಕೊಡುತ್ತೆ ಹೊರತು ಅದರ ಹಿಂದಿನ ರಾಶಿಯ ಒಂದು ಫಲವನ್ನು ಕೊಡುವುದಿಲ್ಲ. ಹಾಗಾಗಿ ನೀವೇನೋ ನಮಗೀಗ ಅಷ್ಟಮ ಶನಿಯ ಒಂದು ಫಲ ಪ್ರಾಪ್ತಿಯಾಗುತ್ತೇನೋ, ತುಂಬಾ ಕಷ್ಟ ಉಂಟಾಗುತ್ತೇನೋ ಅಂತ ಹೇಳಿ ಹೆದರುವಂತಹ ಅವಶ್ಯಕತೆ ಇಲ್ಲ. ಶನಿಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಅದೇ ರಾಶಿಯ ಒಂದು ಫಲವನ್ನು ಕೊಡುತ್ತೆ. ಅದು ಏನು ಫಲ ಪ್ರಾಪ್ತಿಯಾಗುತ್ತೆ ವಕ್ರವಾಗಿರುವಂತಹ ಸಂದರ್ಭದಲ್ಲಿ ಅಂತ ಹೇಳಿ ನಾನು ಹಿಂದಿನ ಮಾಸದ ಒಂದು ವಿಡಿಯೋದಲ್ಲಿ ಯೋಚನೆಯನ್ನು ಮಾಡಿದ್ದೇನೆ. ನೀವು ಅದ್ರ ಬಗ್ಗೆ ಇನ್ನೂ ಕೂಡ ಅತಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಂತಹ ಪಕ್ಷದಲ್ಲಿ ಅಲ್ಲಿ ನೋಡ್ಕೊಳ್ಬಹುದು. ಅಂದ್ರೆ ಈಗ ವಕ್ರವಾದಂತಹ ಶನಿಗ್ರಹದಿಂದ ನವಮ ಭಾವದ ಫಲಪ್ರಾಪ್ತಿ ಆಗುತ್ತೆ, ಅಲ್ಲಿ ಏನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೀವು ಹಿಂದಿನ ಮಾಸದ ವಿಡಿಯೋದಲ್ಲಿ ನೋಡ್ಕೊಬಹುದು. ಒಟ್ಟಲ್ಲಿ ನಿಮಗೆ ಏನು ಹೇಳಿ ಅಷ್ಟಮ ಶನಿ ಅಂತ ಹೇಳುವಂತ ಒಂದು ಸಮಸ್ಯೆಯನ್ನು ಕೂಡ ಉಂಟಾಗುವುದಿಲ್ಲ. ನೀವು ಅದನ್ನೇನು ಅತಿ ಹೆಚ್ಚಾಗಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ದೊಡ್ಡ ಮಟ್ಟಿನ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಕಾಲಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಪರಿಶ್ರಮವನ್ನು ಪಡಬೇಕಾಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಮಧ್ಯಮವಾಗಿದೆ. ಅಂದ್ರೆ ಉತ್ತಮವಾಗಿ ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಉಂಟಾಗುತ್ತೆ, ಹಾಗೆ ವ್ಯಯ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಅದಾದ್ಮೇಲೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ನೀವೇನು ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದಷ್ಟು ನೀವು ಈ ಮಾಸದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಒಂದು ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲಾ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ.